Good morning, students. I would like to speak few extra words before starting with this video. I would like to remind you that up to yesterday I have completed the topic 4 times. You cannot believe if you remember properly. Initially, when you take an admission for second PU, I have sent the notes through the PDF. Then assignment was given, test was conducted, you have responded for that. Then we used to send you the video clips on the whole syllabus of the topics. But afterwards we came to know that only the syllabus 70% will be there for this academic year. That's why after coming back from vacation to the college in the offline mode, I have covered all the topics which are allotted for me. ಫಿಸಿಕಲ್ ಕೆಮಿಸ್ಟ್ರಿಯನ್ನು ಹೊರತುಪಡಿಸಿದರೆ ಇನ್ನುಳಿದಿರ್ತಕ್ಕಂಥ ಆಲ್ಕೋಹಾಲ್, ಫಿನಾಲ್, ಈಥರ್ಸನ್ನು ಹೊರತುಪಡಿಸಿ ಎಲ್ಲ ಆರ್ಗ್ಯಾನಿಕ್ ಯೂನಿಟ್ಸನ್ನು ಕವರ್ ಮಾಡಿದ್ದೀನಿ. ಆಮೇಲೆ ಎಲ್ಲ ಇನ್ಆರ್ಗ್ಯಾನಿಕ್ ಪಾರ್ಟ್ಸ್, ಪಿ ಬ್ಲಾಕ್ ಎಲಿಮೆಂಟ್ಸ್, ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಕೋಆರ್ಡಿನೇಷನ್ ಕಂಪೌಂಡ್ಸನ್ನು ಸಹಿತ ನಾನು ಆಫ್ಲೈನ್ ಕ್ಲಾಸಲ್ಲಿ ಸಿಲೆಬಸ್ಸನ್ನು ವೆಲ್ ಇನ್ ಅಡ್ವಾನ್ಸ್ ಮುಗಿಸ್ಕೊಟ್ಟಿದ್ದೀನಿ. ಅದಾದ ನಂತರ ಜಸ್ಟ್ ಅಪ್ ಟು ಯಸ್ಟರ್ಡೇ, ನಿನ್ನೆವರೆಗೂ ನಿಮಗೆ ನೆನಪು ಮಾಡೋದಾದರೆ, ಏನು ಆಫ್ಲೈನ್ ಕ್ಲಾಸಲ್ಲಿ 70% ಆಫ್ ದ ಸಿಲೆಬಸ್ ನೀಡೆಡ್ ಫಾರ್ ದಿ ಕಮಿಂಗ್ ಎಕ್ಸಾಮಿಗೆ ಬೇಕಾಗಿತ್ತೋ ಅದನ್ನು ಸಹಿತ ನಿನ್ನೆವರೆಗೂ ಎಲ್ಲ ಟಾಪಿಕದ ಮಿನಿಮಮ್ 2-3 ವೀಡಿಯೋಸ್ ಕ್ಲಿಪ್ಸನ್ನು ಮಾಡಿ ಕಳಿಸಿದ್ದೀನಿ. ನನ್ನ ಪ್ರಕಾರ ಫಸ್ಟ್ ಸೆಟ್ ಆಫ್ ಸ್ಟಡಿ ಯು ಕ್ಯಾನ್ ನೆಗ್ಲೆಕ್ಟ್, ಸೆಕೆಂಡ್ ಸೆಟ್ ಆಫ್ ಸ್ಟಡಿನೂ ಸಹಿತ ನೀವು ನೆಗ್ಲೆಕ್ಟ್ ಮಾಡಿದರೂ ತೊಂದರೆ ಇಲ್ಲ. ಆದರೆ ಆಫ್ಲೈನ್ ಕ್ಲಾಸ್ ಪ್ರಾರಂಭ ಆದ ನಂತರ ಕಲ್ತಿರ್ತಕ್ಕಂಥದ್ದನ್ನು ಮತ್ತು ನಿನ್ನೆವರೆಗೂ ನಾವು ವಿಡಿಯೋ ಕ್ಲಿಪ್ಸಲ್ಲಿ ಕಲಿಸಿರ್ತಕ್ಕಂಥ ಮಾಹಿತಿಯನ್ನು ಎರಡನ್ನೂ ಸೀರಿಯಸ್ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿದರೆ ಸಾಕು, ಡೆಫಿನೆಟ್ ಆಗಿ ನಿಮಗೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಪ್ರತಿ ಸಾರಿ ನಾವು ಕ್ಯಾಪ್ಸೂಲ್ ಬಗ್ಗೆ ಮಾತಾಡ್ತಾ ಇದ್ದರೆ, ಬರೀ ಡಲ್ ಸ್ಟೂಡೆಂಟ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದರೆ, ಸಮ್ ಆಫ್ ದ ಇಂಟೆಲಿಜೆಂಟ್ ಸ್ಟೂಡೆಂಟ್ ಗೆಟ್ಸ್ ಬೋರ್ಡ್. ಏನು ಸರ್ ಬರೀ ಪಾಸಿಂಗ್ ಬಗ್ಗೆ ಅಷ್ಟೇ ಹೇಳ್ತಾರೆ, ಹಾಗಾದ್ರೆ ನಮ್ಮ ಕಾಲೇಜಲ್ಲಿ ಬರೀ ಪಾಸ್ ಆಗೋರು ಅಷ್ಟೇ ಬರಬೇಕಾ, ಟಾಪ್ ಸ್ಕೋರರ್ ಬರಬಾರ್ದಾ, CET JEE ನೀಟ್ ಎಕ್ಸಾಮ್ ಕ್ವಾಲಿಫೈ ಆಗ್ತಕ್ಕಂಥವ್ರು ಬರಬಾರ್ದಾ ಅನ್ನೋ ಕಾನ್ಸೆಪ್ಟು ಕೂಡ ಸಮ್ ಸ್ಟೂಡೆಂಟ್ಸಲ್ಲಿ ಬರಬಹುದು. ಯಾಕಂದರೆ ಎಲ್ಲರೂ ಎವ್ರೇಜ್ ಅದಾರೆ, ಎಲ್ಲ ಬಿಲೋ ಎವ್ರೇಜ್ ಅದಾರೆ ಅಂತ ನಾವು ಹೇಳಬಾರ್ದು, ತಪ್ಪಾಗುತ್ತೆ. ಸಮ್ ಆಫ್ ಯು ಆರ್ ಇಂಟೆಲಿಜೆಂಟ್ ಆಲ್ಸೋ. ಅದಕ್ಕೋಸ್ಕರ ಸ್ವಲ್ಪ ನನಗೆ ಕಷ್ಟ ಆಗ್ಬೋದು. ಐ ಆಮ್ ರೆಡಿ ಟು ಟೇಕ್ ಎ ರಿಸ್ಕ್. ಇವತ್ತಿನಿಂದ ನಾವು ಇನ್ಮೇಲೆ ಕ್ವಶನ್ಸ್ಗಳು ಎಷ್ಟಾಗ್ತಾವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಎಷ್ಟು ಸಾಧ್ಯತೆ ಅಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ವಿಲ್ ಸ್ಟಾರ್ಟ್ ಡಿಸ್ಕಸ್ಸಿಂಗ್ ದಿ ಕ್ವಶನ್ಸ್ ಯು ಆರ್ ಗೋಯಿಂಗ್ ಟು ಫೇಸ್ ಫಾರ್ ದಿ ಕಮಿಂಗ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಸ್ವಲ್ಪ ಕಷ್ಟ ಇರೋದು ನಿಜ, ಯಾಕಂದರೆ ಇದು ಅಷ್ಟು ಸುಲಭವಾಗಿ ಎವರೇಜ್ ಬಿಲೋ ಎವರೇಜ್ ಸ್ಟೂಡೆಂಟಿಗೆ ಅರ್ಥ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಇನ್ಫಾರ್ಮೇಷನ್ ಟಾಪಿಕ್ ವೈಸ್ ಕಲಿಯೋಣ. ಮಿನಿಮಮ್ ಒಂದೊಂದು ಟಾಪಿಕ್ಕಿಗೆ 15, 18, 20 ಕ್ವಶನ್ಸನ್ನು ಕೂಡ ಫ್ರೇಮ್ ಮಾಡ್ಕೊಂಡು ಬಂದು ಒಂದೊಂದು ಟಾಪಿಕ್ಕಿಗೆ 2 ವಿಡಿಯೋ ಕ್ಲಿಪ್ಸ್ ಬಿಟ್ಟರು ನನಗೇನು ಬರ್ಡನ್ ಅನಿಸಲ್ಲ. ನಿಮಗೆ ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶ ಒಂದೇ. ಇಷ್ಟೇ ಹೇಳಬೇಕಾಗಿದ್ದು. ಇನ್ಮೇಲೆ ನಾವು ಕಳಿಸ್ತಕ್ಕಂಥ ವಿಡಿಯೋ ಕ್ಲಿಪ್ಸನ್ನು ಎಲ್ಲರೂ ನೋಡಿ, ಅದರಲ್ಲಿ ಸ್ಪೆಷಲಿ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ಗಳು ನೋಡಲೇಬೇಕಾಗಿದ್ದು. ಬಿಕಾಸ್ ಐ ಹ್ಯಾವ್ ಟೇಕನ್ ಎ ಎಕ್ಸ್ಟ್ರಾ ಎಫರ್ಟ್ ಐ ಹ್ಯಾವ್ ಮೇಡ್ ಟು ಫ್ರೇಮ್ ದ ಕ್ವಶನ್ಸ್ ಬೈ ರೆಫರಿಂಗ್ ಡಿಫ್ರೆಂಟ್ ಬುಕ್ಸ್. ಬೇರೆ ಬೇರೆ ಬುಕ್ಸ್ ರೆಫರ್ ಮಾಡಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಫ್ರೇಮ್ ಮಾಡಿ ಅದಕ್ಕೆ ಆಪ್ಷನ್ಸ್ ಕೊಟ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೆ ಆನ್ಸರ್ ಯಾವುದು ಅನ್ನೋದನ್ನು ಸಹಿತ ನಾನು ನಿಮಗೆ ಕನ್ವಿನ್ಸ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೆ ಮತ್ತೊಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ನಮ್ಮ ಕಾಲೇಜಲ್ಲಿ ಬರೀ ಕೆಮಿಸ್ಟ್ರಿ ಸರು ಬರೀ ಈಸಿ ಪಾಸ್ ಆಗೋದು ಅಷ್ಟೇ ಹೇಳ್ಕೊಡ್ತಾರೆ ಅಂತ ಅಂದ್ಕೊಳ್ಬೇಡಿ. ವಿ ಆರ್ ರೆಡಿ ಟು ಟೀಚ್ ಯು ದ ಕಾಂಪಿಟೇಟಿವ್ ಲೆವೆಲ್ ಆಲ್ಸೋ. ಬಟ್ ಇಷ್ಟೇ, ಯಾಕೆ ಅಷ್ಟೊಂದು ನಾವು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಅಂದರೆ ಸಪೋರ್ಟ್ ಫ್ರಮ್ ದ ಮೆನಿ ಸ್ಟೂಡೆಂಟ್ಸ್ ವಾಸ್ ನಾಟ್ ದೇರ್. ಭಾಳ ಸ್ಟೂಡೆಂಟ್ಸ್ ಕಡೆಯಿಂದ ಸಪೋರ್ಟ್ ಬರದೇ ಇದ್ದಾಗ ಸ್ವಲ್ಪ ಬೋರ್ ಆಗ್ತಾ ಇದ್ದಿದ್ದು ನಿಜ. ಅದಕ್ಕೋಸ್ಕರ ನಾವು ಮಾಡಿರಲಿಕ್ಕಿಲ್ಲ. ಬಟ್ ಇನ್ಮೇಲೆ
ನಾವು ಇನ್ಮೇಲೆ ಎಲ್ಲ ನನಗೆ ಅಲಾಟ್ ಆಗಿರ್ತಕ್ಕಂಥ ಎಲ್ಲ ಟಾಪಿಕ್ಗಳ ಮೇಲೆ CET ಕ್ವಶನ್ಸ್ JEE ಕ್ವಶನ್ಸನ್ನು ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ದಯವಿಟ್ಟು ಎಲ್ಲರೂ ಸೀರಿಯಸ್ ತೆಗೆದುಕೊಳ್ಳಿ. ಇದು ಥಿಯರಿಗೆ ಹೆಲ್ಪ್ ಆಗಲ್ಲ ಅಂತಲ್ಲ, ಇನ್ನೊಂದು ಹೇಳಿಬಿಟ್ಟು ಸ್ಟಾರ್ಟ್ ಮಾಡೋಣ. So if you want to understand each and every question, if you want to get the answer for each and every question, you should try to recall the topic within few minutes. You studied already 3-4 times. ಈಗಾಗಲೇ 3-4 ಸಲ ನಾವು ಕಲಿಸಿದ್ದೀವಲ್ಲ, ಕಲಿಸಿರ್ತಕ್ಕಂಥ ಟಾಪಿಕ್ದ ಸಿನಾಪ್ಸಸ್ ಅಂತೇನು ಕರಿತೀವಿ, ಅದನ್ನು ಬೇಗನೆ ಕಡಿಮೆ ಸಮಯದಲ್ಲಿ ಮ್ಯಾಕ್ಸಿಮಮ್ ಯೂನಿಟನ್ನು ಇನ್ಫಾರ್ಮೇಷನನ್ನು ರೀಕಾಲ್ ಮಾಡ್ಕೊಂಡು ಬಿಟ್ಟರೆ ಈಗ ನಾವು ಕಲಿಸ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಈಸಿ ಅನ್ನಿಸ್ಬಹುದು. Okay, so let us start with the first topic in the organic chemistry, namely haloalkanes and haloarenes. ಈ ಟೈಪ್ ವಿಡಿಯೋ ಕ್ಲಿಪ್ಸ್ ಮುಖಾಂತರ ನಾನು CET JEE ಬಗ್ಗೆ ಡಿಸ್ಕಸ್ ಮಾಡ್ತಿರೋದು ಫಸ್ಟ್ ಟೈಮ್ ಆಗಿದೆ. ನಿಮ್ಮ ರೆಸ್ಪಾನ್ಸ್ ಹೇಗೆ ಬರುತ್ತೆ ಅಂತ ನೋಡಿಕೊಂಡು ಮುಂದುವರ್ಸೋಣಂತೆ. CET JEE NEET exams on haloalkanes and haloarenes I want to discuss. I have framed 17 questions on this topic. Let us go for how much questions going to possible. ಒಂದು ಇಲ್ಲಿ ಟೈಮ್ ಅವೈಲೇಬಿಲಿಟಿ ಭಾಳ ಕಡಿಮೆ ಇರುತ್ತೆ, ಹಾಗೆ ಅಂದ್ಕೊಂಡು ಹರಿಬರಿ ಮಾಡಬಾರ್ದು. ಒಂದು ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಆಗಿರೋದ್ರಿಂದ ಕ್ವಶನನ್ನು ಸರಿಯಾಗಿ ಓದಬೇಕು. ಯಾಕಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. JEE NEET ಹೋದರೆ ಯು ವಿಲ್ ಹ್ಯಾವ್ ಎ ನೆಗೆಟಿವ್ ಮಾರ್ಕಿಂಗ್, ಹೌದಾ? CETಯಲ್ಲಿ ಇರಲಿಕ್ಕಿಲ್ಲ. ಸೊ JEE ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಬೇಕಾದ್ರೆ ಒಂದು ತುಂಬ ಡಿಫಿಕಲ್ಟ್ ಆಗಿರೋದನ್ನು ಬಿಟ್ಟು ಬಂದರೂ ತೊಂದರೆ ಇಲ್ಲ. ನೀವೇನು ಆನ್ಸರ್ ಮಾಡ್ತೀರೋ, ಯಾವುದಕ್ಕೆ ಆನ್ಸರ್ ಕೊಡ್ತೀರೋ ಅದನ್ನು ಒಂದು ಸಲ ಬಿಟ್ಟು 2 ಸಲ ವಿಚಾರ ಮಾಡಿ ಪರ್ಫೆಕ್ಟ್ ಕರೆಕ್ಟ್ ಗೊತ್ತಿದ್ದಾಗ ಮಾತ್ರ ಆನ್ಸರ್ ಮಾಡಿರಿ. ಯಾಕಂದರೆ ನೆಗೆಟಿವ್ ಮಾರ್ಕ್ಸ್ ಆಗಿಬಿಟ್ರೆ ನೀವು ಮಾರ್ಕ್ಸ್ ಬಂದದ್ದು ಸಹಿತ ಲೆಸ್ ಆಗ್ತಾ ಹೋಗಿಬಿಡುತ್ತೆ. ಎಷ್ಟೋ ಸ್ಟೂಡೆಂಟ್ಸು ಭಾಳ ಕಡಿಮೆ ಮಾರ್ಕ್ಸನ್ನು ಪಡೆದುಕೊಂಡು ಲಾರ್ಜರ್ ರ್ಯಾಂಕಿಂಗ್ ತೆಗೆದುಕೊಂಡು ಇಟ್ ಬಿಕಮ್ಸ್ ಆಫ್ ನೋ ಯೂಸ್. ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಥಿಯರಿಗಳ ಪ್ರಿಪರೇಷನ್ನ ಜೊತೆಗೆ ಇದನ್ನು ಮಾಡ್ತಾ ಹೋಗ್ರಿ ಅನ್ನೋದನ್ನು ಹೇಳಿ ಐ ವುಡ್ ಲೈಕ್ ಟು ಸ್ಟಾರ್ಟ್ ದ ಟಾಪಿಕ್ ಕ್ವಶನ್ಸ್. ದ ಹೆಡ್ಡಿಂಗ್ ಐ ಗಿವನ್ ಆಲ್ರೆಡಿ ಈಸ್ haloalkanes and haloarenes. Come to the question number 1. Which of the following is not allylic halide? Allylic halide ಅಂದರೆ ಹೆಲೋಜನ್ ಎಟಮು ಡಬ್ಲಿ ಬಾಂಡೆಡ್ ಕಾರ್ಬನ್ಗೆ ಹತ್ತಿದ್ರೆ ಅಲೈಲಿಕ್, ಹೌದಾ? ಇವರು ನಾಟ್ ಅಲೈಲಿಕ್ ಅಂದಾರ, ಅದಕ್ಕೆ ಓದಬೇಕು ಪ್ರಶ್ನೆಯನ್ನು. ಅಲೈಲಿಕ್ ಅಂತ ಅಷ್ಟೇ ಓದಬಾರ್ದು. ಹುಚ್ ಈಸ್ ಅಲೈಲಿಕ್ ಅಂತಿದೆಯಾ, ಹುಚ್ ಈಸ್ ನಾಟ್ ಅಲೈಲಿಕ್ ಹೆಲೈಡ್ ಅಂತಿದೆ ಅಂತ ಓದಿ ಆಮೇಲೆ ಆನ್ಸರ್ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಬೇಕು. 4 ಬ್ರೋಮೋ ಪೆಂಟ್ 2Ne, 3 ಬ್ರೋಮೋ 2 ಮಿಥೈಲ್ ಬ್ಯೂಟ್ 1ENE, 1 ಬ್ರೋಮೋ ಬ್ಯೂಟ್ 2ENE ಮತ್ತು 4 ಬ್ರೋಮೋ ಬ್ಯೂಟ್ 1ENE ಅನ್ನು ನೋಡಿದ ತಕ್ಷಣವೇ ಗೊತ್ತಾಗಲಿಕ್ಕಿಲ್ಲ. ನೀವು ಆವಾಗ ರಫ್ ಆಗಿ ಎಲ್ಲವುಗಳ ಗೊತ್ತಾದರೆ ಒಳ್ಳೆಯದು, ನೋಡಿದ ತಕ್ಷಣ. ಗೊತ್ತಾಗಿಲ್ಲ ಅಂದರೆ ಹೇಳ್ತಾ ಇದ್ದೀನಿ, ಅವು ಎಲ್ಲವುಗಳ ಫಾರ್ಮುಲಾವನ್ನು ಬರೀತಾ ಹೋದರೆ 4ನೇ ಆಪ್ಷನ್ ಸರಿ ಅನ್ನಿಸ್ಬಹುದು. ನೋಡಿ ಯಾಕೆ ಅಂದರೆ 4ನೇ ಕಾರ್ಬನ್ಗೆ Br ಹತ್ಕೊಂಡಿದೆ, 4ನೇ ಕಾರ್ಬನ್ಗೆ Br ಹತ್ಕೊಂಡಿದೆ. ಟೋಟಲ್ 4 ಕಾರ್ಬನ್ ಅದಾವು. 1ನೇ ಕಾರ್ಬನ್ನಿ ಡಬಲ್ ಬಾಂಡ್ ಐತಿ, ಹೌದಾ? 4 ಬ್ರೋಮೋ ಬ್ಯೂಟ್ 1ENE ದ ಫಾರ್ಮುಲಾ ಅನ್ನು ಬರೆದ್ರೆ ನಿಮಗೆ ಕರೆಕ್ಟ್ ಗೊತ್ತಾಗುತ್ತೆ. BrCH2 CH double bond CH2 is the correct formula for 4 bromo but 1ENE. ಅದು ಡಬ್ಲಿ ಬಾಂಡೆಡ್ ಐತಿ, ಆದರೆ ಡಬ್ಲಿ ಬಾಂಡೆಡ್ ಕಾರ್ಬನ್ಗೆ Br ಹತ್ತಿಲ್ಲ. ಹಾಗಾಗಿ 4 ಬ್ರೋಮೋ ಬ್ಯೂಟ್ 1ENE is the compound which is not allylic, others are allylic. Second one ಕಲ್ತಿದ್ದೀರಿ, ಸ್ವಲ್ಪ ಚೇಂಜ್ ಮಾಡ್ಯಾರ ಅಷ್ಟೇ. ದ IUPAC ನೇಮ್ ಆಫ್ ದಿ ಟರ್ಸರಿ ಬ್ಯೂಟೈಲ್ ಕ್ಲೋರೈಡ್ ಈಸ್. ಟರ್ಸರಿ ಬ್ಯೂಟೈಲ್ ಕ್ಲೋರೈಡ್ ಅದ ಫಾರ್ಮುಲಾ ಈಗ ನೀವು ತುಂಬಾ ಕಡಿಮೆ ಟೈಮಲ್ಲಿ ಬರ್ಬೋದು. ಟರ್ಸರಿ ಬ್ಯೂಟೈಲ್ ಕ್ಲೋರೈಡ್ ಫಾರ್ಮುಲಾ ನೀವು ಬರ್ಕೋಬೇಕು. CH3 CCl ಅಂತ ಬರೀತಾ ಕೊಡ್ಬಾರ್ದು. ಟರ್ಸರಿ ಬ್ಯೂಟೈಲ್ ಕ್ಲೋರೈಡ್ ಫಾರ್ಮುಲಾ ಈ ರೀತಿ ಬರೆದಾಗ ನಿಮ್ಗೆ ಗೊತ್ತಿದೆ, ಯು ಶುಡ್ ಗಿವ್ ದಿ ನಂಬರ್ ಫಾರ್ ದ ಕಾರ್ಬನ್ ವಿಚ್ ಇಸ್ ಲಾಂಗೆಸ್ಟ್.
ಅವಾಗ ಗೊತ್ತಾಗುತ್ತೆ ಎರಡನೇ ಕಾರ್ಬನ್ಗೆ ಕ್ಲೋರಿನ್ ಇದೆ, ಆ ಎರಡನೇ ಕಾರ್ಬನ್ಗೆ ಮೀಥೈಲ್ ಇದೆ, ಆಲ್ ಟುಗೆದರ್ ಇಟ್ ಈಸ್ ಎ ಪ್ರೊಪೇನ್. Therefore this correct answer is 2-chloro 2-methyl propane. 2-chloro 2-methyl propane is the correct answer, correct IUPAC name for tertiary butyl chloride. ಹೇಳಿದ್ನಲ್ಲ, ಡೀಟೇಲ್ಸ್ ಬರಬೇಕು. Within a minute you should try to finish the that workout should be finished within a minute. You should come back to the option given. 2-chloro 2-methyl propane is the correct IUPAC name of the tertiary butyl chloride. ಸರ್ ಮತ್ತೆ IUPAC ನೇಮ್ ತೆಗೆದುಕೊಂಡ್ರೆ ಅಂದ್ರೆ ಇಲ್ಲಿ ನೇಮ್ ಕೊಟ್ಟು ಹೆಸರು ಕೇಳಿದೀವಿ, ಇಲ್ಲಿ ಫಾರ್ಮುಲಾ ಕೊಡ್ತೀವಿ. ಸರ್ ಫಾರ್ಮುಲಾ ಕೊಟ್ಟು ಹೆಸರು ಕೇಳಂತದ್ದು ಕೇಳ್ತಾರ, ವಿಚಾರ ಮಾಡಬೇಕು. ಫಾರ್ಮುಲಾ ಕೊಟ್ಟು ಹೆಸರು ಕೇಳ್ತಾರೆ ಅಂದ್ರೆ ಕೊಟ್ಟಿರ್ತಕ್ಕಂಥ ಫಾರ್ಮುಲಾ ಅಷ್ಟು ಸುಲಭವಾಗಿದ್ದಲ್ಲ. ಅಂದ್ರೆ ಯು ಶುಡ್ ಅನಲೈಸ್ ದಟ್ what formula is given, you should analyze properly, then only you come to know that CH3 twice ಇದೆ ಅಂದ್ರೆ ಹೀಗೆ ಬರೀಬೇಕು, CH3 CH3 CH ಹೌದಾ, ಆಮೇಲೆ CH2 CH2 Br ಇದೆ, CH2 CH2 Br ಇದೆ. ಸೊ ಯಾವುದೇ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಇಲ್ಲದೆ ಇರೋದ್ರಿಂದ ಈ ಕಡೆಯಿಂದಾನೇ ನಂಬರ್ ಕೊಟ್ಕೊಂಡು ಹೋದ್ರೆ ಮೂರನೇ ಕಾರ್ಬನ್ಗೆ ಮಿಥೈಲ್ ಗ್ರೂಪ್ ಇದೆ, ಹೌದಾ, ಮೂರನೇ ಕಾರ್ಬನ್ಗೆ ಮಿಥೈಲ್ ಗ್ರೂಪ್ ಇದೆ, ಆನಂತರ ಒಂದನೇ ಕಾರ್ಬನ್ಗೆ ಬ್ರೋಮಿನ್ ಇದೆ, ಟೋಟಲ್ 4 ಕಾರ್ಬನ್ ಅದಾವು. ಇಟ್ಸ್ ಎ ಬ್ಯೂಟೇನ್. ವಾಟ್ ಈಸ್ ದ ಕರೆಕ್ಟ್ ಆನ್ಸರ್ ದೆನ್? ಅಟ್ ದ 2-methyl 4-bromo butane ಅಂತಾರಲ್ಲ. ಇದರ ಮೇಲೆ ಲಾಂಗೆಸ್ಟ್ ಪಾಸಿಬಲ್ ಚೈನ್ ಅನ್ನ ನೀವು ಗಮನಿಸೋದಾದ್ರೆ ಯು ಶುಡ್ ಗಿವ್ ದ ನಂಬರ್ ಫ್ರಮ್ ದಿಸ್ ಸೈಡ್. therefore 2-methyl 4-bromo butane is the correct IUPAC name of the compound. ಅಂದ್ರೆ ಈಗಾಗಲೇ ಪರ್ಫೆಕ್ಟ್ ಇರುತ್ತೆ ನಾಲೆಜ್, ಸ್ವಲ್ಪ ಡಿಫಿಕಲ್ಟ್ ಕೊಟ್ರೆ ಅದನ್ನ ಅನಲೈಸ್ ಮಾಡಿ ಬರೀರಿ, ನೀವೇ ಆನ್ಸರ್ ಬರೆಯಕ್ಕೆ ಸುಲಭ ಅನಿಸ್ತದೆ. 2-methyl 4-bromo butane is the correct answer. Question number 4 is having 2 set of questions. ಏನು ಹೇಳ್ತಾನಂದ್ರೆ aniline made to react with a sodium nitrite in acidic medium under cold condition, you are getting X. That X is heated with a cupric bromide, you are getting a Y. So then they are asking what is the correct answer for X and Y. ಇದು ಸ್ವಲ್ಪ ಡಿಫಿಕಲ್ಟ್ ನನ್ನ ಪ್ರಕಾರ, ಯಾಕಂದ್ರೆ ಯು ಹ್ಯಾವ್ ಟು ವರ್ಕ್ಔಟ್ ಬೋತ್ ರಿಯಾಕ್ಷನ್ಸ್, ದೆನ್ ಓನ್ಲಿ ಯು ಕ್ಯಾನ್ ಸೆಲೆಕ್ಟ್ ದ ಪ್ರಾಪರ್ ಆನ್ಸರ್. ಒಂದನ್ನು ನೆನಪು ಮಾಡೋದಾದ್ರೆ when an aromatic primary amine is made to react with the sodium nitrite in acidic medium under cold condition, definitely it is a diazotization reaction, hence you are expecting benzene diazonium chloride. ಇಲ್ಲಿ ಇದನ್ನು ಅನಲೈಸ್ ಮಾಡಿದ ತಕ್ಷಣ ನಿಮ್ಮ ಇಂಟೆಲಿಜೆನ್ಸಿಗೆ ಸಾಕಾಗಲಿಲ್ಲ, ಯಾಕಂದ್ರೆ ಎಲ್ಲವೂ BDC ಕೊಟ್ಬಿಟ್ಟಾನಪ್ಪ, ಹೌದಾ. ಮತ್ತೆ ಹಾಗಾದ್ರೆ BDC ಕೊಟ್ಟರ ಸರ್, BDC ಜೊತೆಗೆ ಮತ್ತೇನ್ ಮಾಡ್ಬೇಕು ನಾವು ಅಂತ ಪ್ರಶ್ನೆ ಮಾಡ್ಕೋಬೇಕು. when the benzene diazonium chloride is heated with the cupric bromide, you will it undergo Sandmeyer's reaction. Therefore what Cl atom is there that is replaced by the Br and nitrogen came out in the form of a gas. Therefore correct option for 4th question is benzene diazonium chloride, BDC and bromobenzene. B, C, D ಗಳು ಅಲ್ಲ, ಯಾಕಂದ್ರೆ ಅನವಶ್ಯಕವಾಗಿ ಬ್ರೋಮಿನ್ ಅಟಮ್ಸ್ ಅನ್ನ ಹೆಚ್ಚಿಗೆ ಮಾಡ್ತಾ ಹೋಗ್ಯಾರ, ಪೊಸಿಷನ್ ಜಾಸ್ತಿ ಮಾಡ್ತಾ ಹೋಗ್ಯಾರ, ಬೇರೆ ಬೇರೆ ಪೊಸಿಷನ್ ಬೇರೆ ಬೇರೆ ಮಾಡ್ತಾ ಹೋಗ್ಯಾರ, BR ಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ಯಾರ ಹೊರತಾಗಿ ಜಸ್ಟ್ ಟು ಕನ್ಫ್ಯೂಸ್ ಯು. therefore ಕರೆಕ್ಟ್ ಆನ್ಸರ್ ಅಂದ್ರೆ ಡೈಜೋಟೈಸೇಷನ್ ಆಗಿ BDC ಮತ್ತೆ bromobenzene is the product formed by Sandmeyer's reaction. Coming to question number 5, ಈಸಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಆದರೂ ಅಟ್ ಲೀಸ್ಟ್ 2 ಆನ್ಸರ್ ನಿಯರೆಸ್ಟ್ ಇರ್ತಾವೆ, ಅದಕ್ಕೋಸ್ಕರ ವಿಚಾರ ಮಾಡ್ರಿ ಅಂತ. which of the following reaction follows the Markovnikov's rule? ಮಾರ್ಕೋನಿಕಾಫ್ಸ್ ರೂಲ್ ಅನ್ನ ಒಬೇ ಮಾಡತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾರೆ. ನೀವು ಈ ಒಂದನ್ನ ಗಮನಿಸಬಹುದು, ಬಿ ಮತ್ತು ಡಿ ಆರ್ ರೋಲ್ಡ್ ಔಟ್ ಅಂತ. ಯಾಕಂದ್ರೆ ನಮಗೆ ನೆನಪಿಸ್ಕೊಡ್ರೆ ದ ನೆಗೆಟಿವ್ ಪಾರ್ಟ್ ಆಫ್ ದ ಮಾಲಿಕ್ಯೂಲ್ ಆಡೆಡ್ ಟು ದ ಡಬಲ್ ಬಾಂಡ್ gets linked to the carbon containing least number of hydrogen,
ಅಂತ ಮಾರ್ಕೋನಿ ಕಾಫ್ರೂಲ್ ಹೇಳೋದಾದ್ರೆ ಡೌಟ್ ಇರೋದು ಎರಡು ಸೇಮ್ ಅದಾವಲ್ಲ ಸರ್. C3H6 ಪ್ಲಸ್ HBr ಇದೆ, C2H4 ಪ್ಲಸ್ BHBr ಇದೆ. C2H4 ಅಂದ್ರೆ ಈಥೀನು ಪ್ಲಸ್ HBr ದಲ್ಲಿ ಮಾರ್ಕೋನಿ ಕಾಫ್ರೂಲ್ ಅಪ್ಲೈ ಆಗಲ್ಲ. ಯಾಕಂದ್ರೆ ಕೇವಲ CH2 ಡಬಲ್ ಬಾಂಡ್ CH2 ಇರುತ್ತೆ. ಯಾವುದಕ್ಕೆ Br ಹತ್ತಿದ್ರು, ಯಾವುದಕ್ಕೆ H ಹತ್ತಿದ್ರು ಮಾರ್ಕೋನಿ ಕಾಫ್ರೂಲ್ ಅಪ್ಲೈ ಆಗೋದೇ ಇಲ್ಲ. Therefore, Marconi Coff rule is applicable for the third answer, that is propene with HBr. You studied the total mechanism also, you studied under first PUC. ನೋಡಿ ಇವೆರಡು ಡೌಟ್ ಬರಬಾರ್ದು. ಯಾಕಂದ್ರೆ CH2 ಇದೆ, Br2 ಇದೆ, ಅದು ಇನ್ವಾಲ್ವ್ ಆಗೋದೇ ಇಲ್ಲ. ಹಾಗಾಗಿ ಅಲ್ಕೀನ್ ವಿತ್ HBr ಅಂತ ಡೌಟ್ ಬಂದಾಗ 2 ಕಾರ್ಬನ್ ಅಟಮ್ಸ್ ಇರೋದು ಬೇಡ ನಮಗೆ. ಮೋರ್ ದೆನ್ 2 ಕಾರ್ಬನ್ ಅಟಮ್ಸ್ ಇದ್ದಾಗ ಮಾರ್ಕೋನಿ ಕಾಫ್ ರೂಲ್ ಮಾತ್ರ ಅಪ್ಲೈ ಆಗುತ್ತೆ. ಹೀಗೆ ಬರಬೇಕು. ನೆಕ್ಸ್ಟ್, ದ ಎಂಡ್ ಪ್ರಾಡಕ್ಟ್ Q ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ಗಿವನ್? ಯು ಹ್ಯಾವ್ ಟು ಅಬ್ಸರ್ವ್ ಫಸ್ಟ್. ಬೆಂಜಿನ್ ಈಸ್ ಗಿವನ್ ಅಲ್ವಾ? ಈ ಬೆಂಜಿನ್ಗೆ ಕ್ಲೋರಿನ್ ಹಾಕಿ ಸನ್ಲೈಟ್ ಅನ್ನ ಮೇಂಟೈನ್ ಮಾಡಿಲ್ಲ. ಸನ್ಲೈಟ್ ಮೇಂಟೈನ್ ಮಾಡಿದ್ರೆ BHC ಬೆಂಜಿನ್ ಹೆಕ್ಸಾ ಕ್ಲೋರೈಡ್ ಬರ್ತಿತ್ತು. ಅದರ ಬದಲಿ ಫೆರಿಕ್ ಕ್ಲೋರೈಡ್ ಹೆಲೋಜನ್ ಕ್ಯಾರಿಯರ್ ಹಾಕ್ಯಾರ. ಡೆಫಿನೆಟ್ಲಿ ಕ್ಲೋರೋಬೆಂಜಿನ್ ಬರುತ್ತೆ. ಹೌದಾ? ನೋಡಿ, ಸಿಂಪ್ಲಿ ಯು ಆರ್ ಗೆಟಿಂಗ್ ಕ್ಲೋರೋಬೆಂಜಿನ್. ಮತ್ತೆ ಅಲ್ಲಿಗೆ ಮುಗಿಸಿಲ್ಲ. ವೆನ್ ದಟ್ ಕ್ಲೋರೋಬೆಂಜಿನ್ ಮಾಲಿಕ್ಯೂಲ್ಸ್ ಆರ್ ಹೀಟೆಡ್ ವಿತ್ ಸೋಡಿಯಂ ಮೆಟಲ್ ಇನ್ ಪ್ರೆಸೆನ್ಸ್ ಆಫ್ ಏಥರ್, ಸಿನ್ಸ್ ಯು ಆರ್ taking only aromatic compound at the left side, definitely you must predict Fittig's reaction. Therefore, the main product is not a chlorobenzene, it's not a toluene, it's not a phenol, it must be a biphenyl, because the reaction they allowed you to conduct is Fittig's reaction. Sir, ಎರಡು molecule chlorobenzene ಕೊಟ್ಟಿಲ್ಲ, 2 NaCl ಬಂದದ್ದು ಕೊಟ್ಟಿಲ್ಲ ಅಂತ ಕ್ವಶನ್ ಮಾಡ್ತಾ ಕೊಡಬಾರ್ದು. ಅಂಡರ್ಸ್ಟುಡ್? ನಿಮ್ಮಷ್ಟಕ್ಕೆ ನೀವೇ ಅರ್ಥ ಮಾಡ್ಕೋಬೇಕು. ಇಲ್ಲಿರೋದು ಬೇರೆ ಕ್ಲೋರೋಬೆಂಜಿನ್, ಅದಕ್ಕೆ ಸೋಡಿಯಂ ಈ ಥರ ಹಾಕ್ಯಾರ ಅಂದ್ರೆ 2 ಮಾಲಿಕ್ಯೂಲ್ ತಗೊಳ್ಬೇಕು. ಆಟೋಮೆಟಿಕಲಿ ಬೈಫಿನೈಲ್ ಅನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ದೇರ್ಫೋರ್ ಕರೆಕ್ಟ್ ಆನ್ಸರ್ ಇಸ್ ಬೈಫಿನೈಲ್. ಮಿಥೈಲ್ ಬ್ರೋಮೈಡ್ ಮೇಡ್ ಟು ರಿಯಾಕ್ಟ್ ವಿತ್ ಸಿಲ್ವರ್ ಫ್ಲೋರೈಡ್ ಟು ಫಾರ್ಮ್ ದ ಮಿಥೈಲ್ ಫ್ಲೋರೈಡ್. ದ ನೇಮ್ ಆಫ್ ದ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಇಲ್ಲಿ ಫಿಟಿಕ್ಸ್ ಬಗ್ಗೆ ಡೌಟ್ ಬೇಡ, ಆಮೇಲೆ ವುಡ್ಸ್ ಬಗ್ಗೆ ಡೌಟ್ ಬೇಡ. ಯಾಕಂದ್ರೆ ಸೋಡಿಯಂ ಇಲ್ಲ. ಫಿಟಿಕ್ಸ್ ಅನ್ಬೇಕು, ವುಡ್ಸ್ ಫಿಟಿಕ್ ಅನ್ಬೇಕು, ವುಡ್ಸ್ ರಿಯಾಕ್ಷನ್ ಅನ್ಬೇಕು ಅಂದ್ರೆ ಆ ರಿಯಾಕ್ಷನ್ ದಲ್ಲಿ ಕಂಪಲ್ಸರಿ ಸೋಡಿಯಂ ಮೆಟಲ್ ಇನ್ ಈಥರ್ ಮೀಡಿಯಂ ಇರಲೇಬೇಕು. ಹಾಗಾಗಿ A and D ಆರ್ ರೋಲ್ಡ್ ಔಟ್. ಡೌಟ್ ಇರೋದು B ಮತ್ತು C. ಎರಡು ಹೆಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ಸ್, ಸ್ವಾಡ್ಸ್ ಮತ್ತು ಫಿಂಕಲ್ಸ್ಟೈನ್. ಪರ್ಟಿಕ್ಯುಲರ್ಲಿ ಸ್ವಾಡ್ಸ್ ಅನ್ಬೇಕು ಅಂದ್ರೆ ಫಿಂಕಲ್ಸ್ಟೈನ್ ಅಂತ ಕರಿಬೇಕು ಅಂದ್ರೆ ಆ ರಿಯಾಕ್ಷನ್ ದಲ್ಲಿ ಹ್ಯಾಲೋ ಅಲ್ಕೇನ್ ಇಸ್ ಮೇಡ್ ಟು ಹೀಟೆಡ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್ ತೆಗೆದುಕೊಂಡು ಹೀಟ್ ಮಾಡಿದಾಗ ಐಡೋ ಅಲ್ಕೇನ್ ಬಂದಾಗ ಫಿಂಕಲ್ಸ್ಟೈನ್ ರಿಯಾಕ್ಷನ್ ಆಗುತ್ತೆ. ಇಲ್ಲಿ ಸಿಲ್ವರ್ ಫ್ಲೋರೈಡ್ ತೆಗೆದುಕೊಂಡಿದ್ದಾರೆ. ದೇರ್ಫೋರ್ ಕರೆಕ್ಟ್ ಆನ್ಸರ್ ಇಸ್ ಸ್ವಾಡ್ಸ್ ರಿಯಾಕ್ಷನ್. ನೋಡಿ, ಅಷ್ಟು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ನಾವು ಆನ್ಸರ್ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋ ಕ್ವಶನ್ಸ್ ಕೊಡ್ತಾರೆ ಅನ್ನೋ ನೆಗೆಟಿವ್ ಕಾನ್ಸೆಪ್ಟ್ ಇಟ್ಕೋಬಾರ್ದು. ಮೊದಲೇ ನೀವು ನೆಗೆಟಿವ್ ಕಾನ್ಸೆಪ್ಟ್ ಇಟ್ಕೊಂಡ್ರಿ ಅಂದರೆ ಎಂಥ ಈಸಿ ಕ್ವಶನ್ಸ್ ಕೊಟ್ರೂ ನಿಮ್ಗೆ ಬಿಡ್ಸಕ್ಕೆ ಬರೋದೇ ಇಲ್ಲ. ಓಕೆ, ನೋಡಿ ಈಗ ಆಲ್ಮೋಸ್ಟ್ 7 ಕ್ವಶನ್ದಲ್ಲಿ ಆಲ್ಮೋಸ್ಟ್ ಆಲ್ ಈಸಿಯರ್ ಅಕಾರ್ಡಿಂಗ್ ಟು ಮೀ. ಈಗಾಗಲೇ ನಾನು ನಿಮಗೆ ಕ್ವಶನ್ ವಿತ್ 4 ಆಪ್ಷನ್ಸ್ ಕೊಟ್ಟಿದ್ದೀನಿ, ಈಗಾಗಲೇ ಕಳಿಸಿದ್ದೀನಿ ಫೋಟೋ ಕಾಪಿಯನ್ನು. ಆನಂತರ ಅದಕ್ಕೆ 3rd ಪೇಜಲ್ಲಿ ಆನ್ಸರ್ಸು ಕೊಟ್ಟಿದ್ದೀನಿ. ಸೊ ಎಷ್ಟಾಗುತ್ತೆ ಅಷ್ಟು some questions we can solve little bit. We'll go for the question number 18. ನಾನು ಇನ್ಮೇಲೆ ಸ್ವಲ್ಪ ಬ್ರೀಫ್ ಆಗಿ ಬರೀತಾ ಹೋಗ್ತೀನಿ. ಈ ಟೈಪ್ ಇರ್ತವೆ ಅಂದ್ಕೊಂಡು ನಿಮ್ಮ ಹತ್ರ ಇರೋ ನೋಟ್ಸನ್ನು ನೋಡಿಕೊಂಡು ಅರ್ಥ ಮಾಡ್ಕೊಳ್ತಾ ಹೋಗಿ. Question number 8 is an alkyl halide RX reacts with a potassium cyanide to give the propane nitrile. Therefore RX must be ಅಂತ. ಏನಂದ್ರೆ ಕ್ವೆಶ್ಚನ್ ನಂಬರ್ 8 ಶಾರ್ಟ್ ಆಗಿ ಬರೀತೀನಿ, ನಿಮ್ಮ ಹತ್ರ ಡೀಟೇಲ್ಸ್ ಇದೆ. ಒಂದು ಹ್ಯಾಲೋ ಅಲ್ಕೇನು ಪೊಟ್ಯಾಸಿಯಂ ಸೈನೈಡ್ ಜೊತೆ ಕೊಟ್ಟಾಗ ರಿಯಾಕ್ಟ್ ಆದಾಗ ಪ್ರೊಪೇನ್ ನೈಟ್ರೈಲ್ ಅನ್ನೋ ಕಾಂಪೌಂಡ್ ಅನ್ನು ಕೊಡುತ್ತೆ. ಹಾಗಾದ್ರೆ RX ಯಾವುದು ಅಂತ ಕೇಳಿದೆ. ಪ್ರೊಪೇನ್ ನೈಟ್ರೈಲ್ ಅನ್ನ ಕೊಡಬೇಕು ಬಂದಿದೆ ಅಂದ್ರೆ ನಿಮ್ಮ ಹತ್ರ 3 ಕಾರ್ಬನ್ ಇರ್ತಕ್ಕಂಥ ಪ್ರಾಡಕ್ಟ್ ಬಂದಿದೆ ಅಂತ. ಹೌದ್ರಿ?
ಮೂರು ಕಾರ್ಬನ್, ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ, ಮೂರು ಕಾರ್ಬನ್ ಇರೋ ಪ್ರಾಡಕ್ಟ್ ಬರಬೇಕು ಅಂದ್ರೆ ಹ್ಯಾಲೋ ಅಲ್ಕೇನ್ ಮಸ್ಟ್ ಬಿ CH3 CH2 CH2 Cl ಅಂದ್ಬಿಡ್ತಾರೆ. ಯಾಕಂದ್ರೆ ರೈಟ್ ಸೈಡ್ ಮೂರು ಕಾರ್ಬನ್ ಕೇಳಿರಿ ಸರ್ ಬರ್ಬೇಕಂದೇಳಿ, ಲೆಫ್ಟ್ ಸೈಡ್ ಮೂರು ಕಾರ್ಬನ್ ಇರಬೇಕಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು they will select for 3 carbon. It is wrong because one carbon is there already in the reagent. KCN ದಲ್ಲಿ ಕೂಡ ಒಂದು ಕಾರ್ಬನ್ ಇದೆ ತಾನೆ, ಹಾಗಾಗಿ the RX must be 2 carbon containing haloalkane. ಹಾಗಾದ್ರೆ A is wrong because C3H7Br ಇದೆ, bromopropane is wrong. B is wrong because there are 4 carbon, C4H9Br ಇದೆ. C may be correct because C2H5Br ಇದೆ. D is also incorrect because 5 carbon is there. Therefore, correct answer is C, that is C2H5Br. Paradno C2H5Br plus alcoholic potassium cyanide giving rise to C3H7Cn, C3H7 CH3 CH2 Cn ಅಂತ ಬರ್ಬಿಡಿ. ಓಕೆ, ಪ್ಲಸ್ KBr ನೋಡಿದ ತಕ್ಷಣ ಈಥೈಲ್ ಸೈನೈಡ್ ಅನ್ಬೋದು ಕಾಮನ್ ಆಗಿ, ಬಟ್ ಐಪ್ಯಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ, ಹಾಗಾಗಿ ದ ಕರೆಕ್ಟ್ ಆನ್ಸರ್ ಈಸ್ ಈಥೈಲ್ ಬ್ರೋಮೈಡ್. ಯು ಆರ್ ಗೆಟಿಂಗ್ ದಿ ಪ್ರೋಪೇನ್ ನೈಟ್ರೈಡ್. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 9, which of the following alkyl halide hydrolyzed by SN1 mechanism ಅಂದಿದ್ದಾರೆ. ಅಂದ್ರೆ SN1 ಮೆಕ್ಯಾನಿಸಮ್ ಅನ್ನ ಕರೆಕ್ಟ್ ಆಗಿ ಸುಲಭವಾಗಿ ಆನ್ಸರ್ ಮಾಡಬೇಕು ಅಂದ್ರೆ ಯಾವ ಹ್ಯಾಲೋ ಅಲ್ಕೇನ್ ತಗೊಳ್ಬೇಕು ಅಂತ ಕೇಳಿದ್ದಾರೆ. ಒಂದನೇದು ರಾಂಗ್ ಅನ್ಬೋದು ಬಿಕಾಸ್ ಇಟ್ ಇಸ್ ಎ ಪ್ರೈಮರಿ ಹ್ಯಾಲೋ ಅಲ್ಕೇನ್. ಎರಡನೇದು ಕೂಡ ತಪ್ಪಿರಬಹುದು ಬಿಕಾಸ್ ಇಟ್ ಇಸ್ ಆಲ್ಸೋ ಪ್ರೈಮರಿ ಹ್ಯಾಲೋ ಅಲ್ಕೇನ್, ನೋ ಬ್ರಾಂಚಿಂಗ್. ಹೌದಾ? ಮೂರನೇದು ಏನಿರ್ಬೋದು ಬರೆದು ನೋಡಿ, ಕನ್ಫ್ಯೂಷನ್ ಕೊಟ್ಟಿದ್ದಾರೆ ಸ್ಟ್ರೇಟ್ ಆಗಿ. ನೀವು ಅನಲೈಸ್ ಮಾಡಿದ್ರೆ CH3 CH2 CHCl CH3 ಬ್ರಾಂಚಿಂಗ್ ಇದೆ. This is a primary, this is a primary, this is a secondary. As you know that SN1 mechanism will preferably answered for the tertiary haloalkane. Therefore, CH3 3 times CCl is the correct answer because it is a tertiary alkyl halide. Net ಮಾಡ್ಕೊಳ್ಳಿ. For SN1 mechanism, tertiary is greater than secondary, greater than primary. Among the choice of alkyl bromide, the least reactive bromide in SN1 mechanism, ಅದೇ ಟೈಪ್ ಫಾಲೋ ಅಪ್ ಮಾಡಿ. SN2 mechanism ಅಂದಾನ, SN2 mechanism ದಾಗ ಲೀಸ್ಟ್ ರಿಯಾಕ್ಟಿವ್ ಇರಬೇಕು ಅಂದ್ರೆ ಟರ್ಷರಿ ಇರಬೇಕು ಅಲ್ವಾ? ಇನ್ನೊಂದ್ಸಲ ನೋಡಿ, SN2 ಮೆಕ್ಯಾನಿಸಮ್ ಅನ್ನ ಕಡಿಮೆ ಪ್ರಮಾಣದಲ್ಲಿ ಆನ್ಸರ್ ಮಾಡೋದು ಯಾವುದು ಅಂತ ಕೇಳಿದಾನೆ. ಅದಕ್ಕೆ ಐ ರೈಟ್ ಲೈಕ್ ದಿಸ್, ಲೀಸ್ಟ್ ರಿಯಾಕ್ಟಿವ್ ಫಾರ್ SN2 ಮೆಕ್ಯಾನಿಸಮ್ ಅಂತ ಕೇಳ್ಯಾರ ಅಂತ ಅರ್ಥ ಮಾಡಿಕೊಂಡ್ರೆ ನೀವೇ ಆನ್ಸರ್ ಪ್ರಿಡಿಕ್ಟ್ ಮಾಡ್ರಿ. SN1 mechanism is perfectly answered by the tertiary haloalkane. The reverse question is asked, SN2 mechanism is not very least answered by again tertiary haloalkane. Therefore, correct answer is B, that is 2-bromo 2-methyl 2-bromo 2-methyl 2-bromo 2-methyl butane. Why it is correct answer? Because it is a tertiary. It is preferable order of reactivity for SN1 mechanism is primary is greater than secondary, which is greater than tertiary. Therefore, correct answer is B. The order of reactivity of a methyl halide in the formation of a Grignard reagent. Grignard reagent under RMZX. Grignard reagent ಅಂದ್ರೆ RMZX ಇರುತ್ತೆ. ಈ Grignard reagent ಗಳನ್ನ ನಾವು ಸುಲಭವಾಗಿ ಪಡೆದುಕೊಳ್ಳಬೇಕು ಅಂದ್ರೆ ಹೆಲೈಡ್ ಯಾವ ರೇಂಜ್ ಅಲ್ಲಿ ಇರಬೇಕು, ಮಿಥೈಲ್ ಹೆಲೈಡ್ ಯಾವ ರೇಂಜ್ ಇರಬೇಕು ಅಂದ್ರೆ ಫಸ್ಟ್ ಒನ್ ಈಸ್ ಕರೆಕ್ಟ್ ಬಿಕಾಸ್ ಮಿಥೈಲ್ ಅಯೋಡೈಡ್ ಇಸ್ ಮಚ್ ಮೋರ್ ರಿಯಾಕ್ಟಿವ್
than methyl bromide, which is more reactive than methyl chloride. Andre iodine is much more reactive than other halogen atoms. 12ನೇ ಕ್ವಶನ್ ಅನ್ನು ಸ್ವಲ್ಪ ಓದಿ. ಐ ಆಮ್ ನಾಟ್ ಗೋಯಿಂಗ್ ಟು ರೈಟ್ ದ ಡೀಟೇಲ್ಸ್. 12th ಕ್ವಶನ್ ಏನಿದೆ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂದಾನ. ಅಂದರೆ ರಿಯಾಕ್ಷನ್ ಕೊಟ್ಟಿದ್ದಾರೆ, ರಿಯಾಕ್ಷನದ ಮುಂದೆ ಹೆಸರು ಕೊಟ್ಟಿದ್ದಾರೆ, ಯಾವ ಸರಿ ಅದವು ಯಾವುದು ಸರಿ ಇಲ್ಲ ಅಂತ ನಿಮ್ಗೆ ಕೇಳ್ತಾ ಇದ್ದಾರೆ. ಹುಚ್ ಈಸ್ ಕರೆಕ್ಟ್ ಹುಚ್ ಈಸ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ ಅಂತ ಅಂದ್ಕೊಂಡು ಓದೋದಾದರೆ ಕ್ವಶನ್ ನಂಬರ್ 12 ವಿಚ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂದಾನ. ಒಂದೇದು ಓದ್ರಿ, 2 molecules of ethyl bromide with a sodium, you are getting butane with a sodium bromide, it's Woods reaction, ಸರಿ ಇದೆ. methyl bromide plus silver fluoride giving rise to methyl fluoride plus silver bromide is a Finkelstein, ತಪ್ಪಾಗಿರ್ಬೋದು, ವೆರಿಫೈ ಮಾಡಿರಿ. ಆಮೇಲೆ ನೆಕ್ಸ್ಟ್ ಬನ್ನಿ, ಒಂದು ಕಡೆ ಬ್ರೋಮೋಬೆಂಜಿನ್, ಇನ್ನೊಂದು ಕಡೆ ಬ್ರೋಮೋಮೀಥೇನ್ ಅನ್ನು ಸೋಡಿಯಂ ಜೊತೆ ಹೀಟ್ ಮಾಡಿದರೆ ಟಾಲ್ವಿನ್ ಬಂದಿದೆ, ವುಡ್ಸ್ ಫಿಟಿಕ್ ರಿಯಾಕ್ಷನ್ ಸರಿ ಇದೆ. ಮತ್ತೊಂದು 2 ಬ್ರೋಮೋಬೆಂಜಿನನ್ನು ಸೋಡಿಯಂ ಇನ್ ಈಥರ್ ಹೀಟ್ ಮಾಡಿದರೆ ಡೈಫಿನೈಲ್ ಬಂದಿದೆ, ಬೈಫಿನೈಲ್ ಬಂದಿದೆ, ಫಿಟಿಕ್ಸ್ ರಿಯಾಕ್ಷನ್ ಸರಿ ಇದೆ. ಹಾಗಾದರೆ ಬಿಗೆ ಅವರು ಫಿಂಕಲ್ಸ್ಟೇನ್ ಅನ್ನೋ ಬದಲಿ ಸ್ವ್ಯಾಡ್ಸ್ ರಿಯಾಕ್ಷನ್ ಅನ್ಬೇಕಾಗಿತ್ತು. ಕರೆಕ್ಟ್. ದೇರ್ಫೋರ್ ಕರೆಕ್ಟ್ ಆನ್ಸರ್ ಫಾರ್ ದಿ 12th ಕ್ವಶನ್ ಈಸ್ ಸ್ವ್ಯಾಡ್ಸ್ ರಿಯಾಕ್ಷನ್, ಬಿಕಾಸ್ ಆಸ್ ಫಾರ್ ದಿ ಇನ್ಫಾರ್ಮೇಷನ್ ಇಲ್ಲಿದೆ ನೋಡಿ, ಮಿಥೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ದ ಸಿಲ್ವರ್ ಫ್ಲೋರೈಡ್ ಅಂತ ಕೊಟ್ಟು ಮಿಥೈಲ್ ಫ್ಲೋರೈಡ್ ಪ್ಲಸ್ AgBr ಅಂತಾನೆ ಕೊಟ್ಟಾರ, ಅದ್ರ ಮುಂದೆ ಫಿಂಕಲ್ಸ್ಟೇನ್ ಅಂದಾರ, ಅದ್ರ ಬದಲು ಏನು ಅನ್ಬೇಕಾಗಿತ್ತು, ಸ್ವ್ಯಾಡ್ಸ್ ಅನ್ಬೇಕಾಗಿತ್ತು. ದೇರ್ಫೋರ್ ದ ಕರೆಕ್ಟ್ ಆನ್ಸರ್ ಫಾರ್ 12th ಈಸ್ ರಾಂಗ್ಲಿ ಮ್ಯಾಚ್ಡ್ ಅಂತ ಹೇಳಬೇಕು. ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಅಂದ್ರೆ ದಟ್ ಈಸ್ ಬಿ, ಫಿಂಕಲ್ಸ್ಟೇನ್ ಅಂತ ಕೊಡಬಾರ್ದಾಗಿತ್ತು. ಕ್ವಶನ್ ನಂಬರ್ 13 2-chloro-2-methyl propane on heating with alcoholic potassium hydroxide gives X, then X must be ಅಂತ ಕೇಳಿದ್ದಾರೆ. X ಯಾವುದಾಗಿರಬೇಕು ಅಂತಿದ್ದಾರೆ. ಏನಂತ ಕ್ವಶನ್ ನಂಬರ್ 13 ಹೀಗೆ ಅನ್ಕೊಳ್ರಿ, 2-methyl, ಕ್ವಶನ್ ನಂಬರ್ 13 is 2-chloro-2-methyl propane ಇಲ್ಲಿದೆ. 2-chloro-2-methyl propaneಗೆ ಆಲ್ಕೋಹಾಲಿಕ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅನ್ನು ಹಾಕಿದ್ರೆ ಡಿಹೈಡ್ರೋಹ್ಯಾಲೋಸಿನೇಷನ್ ಅಥವಾ ಬೀಟಾ ಎಲಿಮಿನೇಷನ್ ನಡೆಯೋ ಮುಖಾಂತರ ಸಿಗ್ತಕ್ಕಂಥ ಪ್ರಾಡಕ್ಟ್ ಮಸ್ಟ್ ಬಿ 2-methyl prop 1-ene. ಸಿ ಮತ್ತು Cl ಮತ್ತು K ಹೊರಗೆ ಹೋಗುತ್ತೆ, KCl ಹೊರಗೆ ಹೋಗುತ್ತೆ, ವಾಟರ್ ಮಾಲಿಕ್ಯೂಲ್ ಹೊರಗೆ ಹೋಗುತ್ತೆ. ಹಾಗಾಗಿ ಉಳಿತಕ್ಕಂಥ ಕಂಪೌಂಡ್ ಈಸ್ CH3 CH double bond CH. This is 2-methyl prop 1-ene. Therefore correct answer is C. C is the correct answer here. Next question number 14, an organic halogen compound used as a refrigerant in the refrigerator and also in the air conditions ಅಂತ ಕೇಳಿದರೆ, ಕ್ವಶನ್ ನಂಬರ್ 14 ಏನು ಕೇಳಿದ್ದಾರೆ ಅಂದರೆ ಫ್ರಿಡ್ಜಲ್ಲಿ ಮತ್ತು AC-ಗಳಲ್ಲಿ ರಿಫ್ರಿಜರೆಂಟ್ ಅಂತ ಬಳಸೋದು ಯಾವುದು ಅಂತ ಕೇಳಿದ್ದಾರೆ. ದಟ್ ಮಸ್ಟ್ ಬಿ ಎ ಫ್ರಿಯಾನ್ಸ್. Freons are the compounds, chloro compounds. They are used as a refrigerant by both in the refrigerator as well as in the air conditioned machines. Which of the following is an example for vis dihalide ಅಥವಾ vicinal dihalide ಅಂದರೆ vicinal dihalide ಅಂದರೆ vis dihalide ಅಥವಾ vicinal dihalide ಅಂದರೆ ಎರಡು ಹೆಲೋಜನ್ ಆಟಮ್ಸ್ಗಳು adjacent ಕಾರ್ಬನ್ಗೆ ಹತ್ತಿರಬೇಕು. Therefore CH2Cl this is 1,2 dichloroethane is a vicinal dihalide. Therefore correct answer is B. Next, on heating ethyl bromide with alcoholic silver cyanide, ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು.
C2H5Br ತಗೊಂಡಿದ್ದೀರಿ, ಅದಕ್ಕೆ ಆಲ್ಕೋಹಾಲಿಕ್ AgCN ಅನ್ನು ಹಾಕಿದಾಗ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗಿದ್ದು C2H5NC ಅನ್ನು ಎಕ್ಸ್ಪೆಕ್ಟ್ ಮಾಡಬೇಕು. CN ಅಲ್ಲ, CN ಅಂದ್ರೆ ಸೈನೈಡ್, NC ಅಂದ್ರೆ ಐಸೋಸೈನೈಡ್. Therefore, correct answer is ethyl isocyanate. Ethyl isocyanate is the correct option. Last one, among the following which is a primary alkyl halide ಅಂತಾರೆ. ಇದೊಂದು ವರ್ಕೌಟ್ ಮಾಡಿ ನಿಮಗೆ ಕನ್ವಿನ್ಸ್ ಮಾಡಿ ನಿಲ್ಲಿಸ್ಬಿಡೋಣ. ಏನೇನು ಕೊಟ್ಟಾರ ನೋಡ್ರಿ, ಐಸೋಪ್ರೊಪೈಲ್ ಕ್ಲೋರೈಡ್, ಸೆಕೆಂಡರಿ ಬ್ಯೂಟೈಲ್ ಕ್ಲೋರೈಡ್, ಟರ್ಸರಿ ಬ್ಯೂಟೈಲ್ ಅಯೋಡೈಡ್ ಮತ್ತು ನಿಯೋಹೆಕ್ಸೈಲ್ ಕ್ಲೋರೈಡ್ ಕೊಡ್ತಾರ. ಇದರ ಯಾವುದು ಪ್ರೈಮರಿ ಹ್ಯಾಲೋ ಅಲ್ಕೇನ್ಸ್ ಅಂತ ಕೇಳಿದ್ದಾರೆ. ವಿಚ್ ಈಸ್ ದ ಪ್ರೈಮರಿ ಹ್ಯಾಲೋ ಅಲ್ಕೇನ್ ಇಸ್ ದ ಕ್ವಶನ್ ಆಸ್ಕ್. ಎಲ್ಲದೂ ಬರ್ಬಿಡ್ತೀನಿ, ನೀವೇ ಸಿಲೆಕ್ಟ್ ಮಾಡಿ. ಐಸೋಪ್ರೊಪೈಲ್ ಅಯೋಡೈಡ್ ಅಂದಾನ CH3 CHI CH3 ಇರಬಹುದಾ? ಬ್ರಾಂಚ್ ಐತಿ ಅಲ್ಲ. ಎರಡನೇದು ಸೆಕೆಂಡರಿ ಬ್ಯೂಟೈಲ್ ಅಯೋಡೈಡ್ ಅಂದಾನ. ಸೆಕೆಂಡರಿ ಬ್ಯೂಟೈಲ್ ಅಯೋಡೈಡ್ ಅಂದ್ರೆ ಒಂದೇ, ಐಸೋಬ್ಯೂಟೈಲ್ ಅಯೋಡೈಡ್ ಅಂದ್ರೆ ಒಂದೇ. therefore B is also incorrect. CH3 CH2 CHI CH3 is also wrong. Third one is tertiary butyl bromide andana CH3 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 I is also wrong because it is a tertiary. ಹಾಗಾದರೆ ಡಿ ಅನ್ನು ಬರೆದು ನೋಡೋಣ. ನಿಯೋಹೆಕ್ಸೈಲ್ ಕ್ಲೋರೈಡ್ ಅಂದಾನ CH3 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 CH2 1 2 3 4 5 CH2 CH2I. ಇದು ನೋಡಕ್ಕೆ ಟರ್ಷರಿ ಅನ್ಸುತ್ತೆ ನಿಮಗೆ, ಆದ್ರೆ the halogen attached to the primary carbon RCH2X ಐತೆ, RCH2X ಇದೆ. therefore it is a primary haloalkane. ಸ್ವಲ್ಪ ಡಿಫಿಕಲ್ಟ್ ಇದೆ, ಡಿಫ್ರೆನ್ಸ್ ಆಗಿರೋದನ್ನು ಕೊಟ್ಟಿದ್ದೀನಿ. ಇಷ್ಟೆಲ್ಲ ವರ್ಕೌಟ್ ಡೇ ಬೈ ಡೇ ಮಾಡ್ತಾ ಹೋಗಿ ಎಂಥ ಟೈಪ್ ಎಕ್ಸಾಮ್ ಇದ್ದರೂ ಫೇಸ್ ಮಾಡಬಹುದು. ಸೊ ಕ್ಲಾಸು ಯಾವ ಟೈಪ್ ಇತ್ತು, ಇನ್ನೂ ಯಾವ ಟೈಪ್ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನನಗೆ ವಿಡಿಯೋ ಕ್ಲಿಪ್ಸ್ ನೋಡಿ, ನೋಟ್ಸನ್ನು ನೋಡಿ ರೆಸ್ಪಾಂಡ್ ಮಾಡಿರಿ. ಅದ್ರ ಪ್ರಕಾರ ಮಾಡಿಫಿಕೇಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು.